ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು, ಶರಣ ಬಂಧುಗಳೇ. ಇದೇ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕಿನಂದು ನಮ್ಮ ಯಾದಗಿರಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಜರುಗ್ತಾ ಇದೆ. ಬಸವ ಸಂಸ್ಕೃತಿ ಕಾರ್ಯಕ್ರಮದ ಮೂಲ ಉದ್ದೇಶ ಮತ್ತು ಅದರ ಮೂಲ ಆಶಯ ಏನು ಅಂತ ಕೇಳಿದಾಗ, ಬಸವಾದಿ ಶರಣರ ವಚನ ಸಾಹಿತ್ಯವನ್ನು, ಬಸವಾದಿ ಶರಣರ ಕಾಯಕ ತತ್ವ, ದಾಸೋಹ ತತ್ವ, ಸಮಾನತೆ ತತ್ವಗಳನ್ನು ಜನಮಾನಸದಲ್ಲಿ ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಜರುಗುತ್ತಾ ಇರತಕ್ಕಂಥದ್ದು. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ. ನಾಡಿನ ಅನೇಕ ಪರಮ ಪೂಜ್ಯ ಮಠಾಧೀಶರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಭಕ್ತರ ನೇತೃತ್ವದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗಾಗಿ ನಮ್ಮ ಯಾದಗಿರಿಯಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕಿನಂದು ಬೆಳಗ್ಗೆ 10 ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಮಕ್ಕಳ ಜೊತೆಗೆ ವಚನ ಸಂವಾದ ಅನ್ನುವಂತಹ ಕಾರ್ಯಕ್ರಮ ಜರುಗ್ತಾ ಇದೆ. ಬೆಳಗ್ಗೆ 10 ಆರಂಭಗೊಂಡು ಮಧ್ಯಾಹ್ನ 1ವರೆವರೆಗೂ ಕಾರ್ಯಕ್ರಮ ಜರುಗ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಜರುಗ್ತಾ ಇರುತ್ತದೆ. ಆವತ್ತಿನ ಬೆಳಗಿನ ಸಮಾರಂಭದಲ್ಲಿ ಹುಲಿಕಲ್ ನಟರಾಜರವರು ವಚನಗಳಲ್ಲಿ ವೈಜ್ಞಾನಿಕತೆ ಅನ್ನುವಂಥ ವಿಷಯದ ಮೇಲೆ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಸಂಜೆ 4 ಗಂಟೆಗೆ ಸುಭಾಷ್ ಸರ್ಕಲ್ನಿಂದ ಪಾಟೀಲ್ ಕಲ್ಯಾಣ ಮಂಟಪದವರೆಗೆ ಬಸವ ಸಂಸ್ಕೃತಿ ಅಭಿಯಾನದ ರಥಯಾತ್ರೆ ಮತ್ತು ಪಾದಯಾತ್ರೆ ಜರುಗ್ತಾ ಇದೆ. ಸರಿಯಾಗಿ ಸಂಜೆ 4 ಗಂಟೆಗೆ ಪಾದಯಾತ್ರೆ ಆರಂಭಗೊಂಡು 6 ಗಂಟೆವರೆಗೂ ಪಾಟೀಲ್ ಕಲ್ಯಾಣ ಮಂಟಪವನ್ನು ತಲುಪ್ತಾ ಇದೆ. 6 ಗಂಟೆಗೆ ಸಂಜೆ 6 ಗಂಟೆಗೆ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬಹಿರಂಗ ಅಧಿವೇಶನ ನಡೀತಾ ಇದೆ. ಈ ಒಂದು ಬಹಿರಂಗ ಅಧಿವೇಶನದಲ್ಲಿ ಬಸವ ತತ್ವ ಅಭಿಯಾನದಲ್ಲಿ ನಾಡಿನ ಪೂಜ್ಯರು ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಭಾಗವಹಿಸ್ತಾ ಇದ್ದಾರೆ. ಕಲಬುರಗಿಯ ಸಂಸದರು ಭಾಗವಹಿಸ್ತಾ ಇದ್ದಾರೆ. ರಾಯಚೂರಿನ ಸಂಸದರು ಭಾಗವಹಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳು, ಕನ್ನಡ ಪರ ಸಂಘಟನೆಗಳು, ಬಸವ ಪರ ಸಂಘಟನೆಗಳು, ವಿವಿಧ ಧರ್ಮದ ಮುಖಂಡರುಗಳು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಂಜೆ 8:30ಕ್ಕೆ ಜಂಗಮದೆಡೆಗೆ ಅನ್ನುವಂಥ ಶಿವ ಸಂಚಾರ ನಾಟಕ ಸಂಘದ ಮೂಲಕವಾಗಿ ಒಂದು ನಾಟಕ ಕಾರ್ಯಕ್ರಮ ಜರುಗ್ತಾ ಇದೆ. ಒಟ್ಟಾರೆಯಾಗಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಎಲ್ಲ ಬಸವ ಭಕ್ತರು ಭಾಗವಹಿಸಿ ಬಸವಾದಿ ಶರಣರ ಚಿಂತನೆಗಳನ್ನು ಆಲಿಸಿ ತಾವೆಲ್ಲರೂ ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಟಿವಿ ಮೂಲಕವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ತಮಗೆಲ್ಲರಿಗೂ ಶರಣಾರ್ಥಿಗಳು. सभी लोगों को सलाम, आदाब, नमस्ते. मैं गुंडप्पा कलबुर्गी, सहमत वेदी के यादगिरी और बसव संस्कृति अभियान यादगिरी की वजह से मैं बात कर रहा हूँ. हम 4 तारीख एक प्रोग्राम कर रहे हैं यादगिरी में, जो बसव पर संगठन के माध्यम से आ रहा है. पूरा कर्नाटक के 31 जिलों में वो प्रोग्राम आ रहा है. यादगिरी तारीख को 4 तारीख है. हमारा कार्यक्रम का मूल उद्देश्य यही है कि हम सभी लोग भाईचारे से चले, जात पात कुछ ना हो, लेकर चले बोल के एक प्रोग्राम कर रहे हैं. ये प्रोग्राम में सभी जाति के लोग, सभी धर्म के लोग मिलाकर एक प्रोग्राम कर रहे हैं. वो प्रोग्राम में हमारे सभी स्वामी जी लोग, मिनिस्टर लोग और हमारे वैज्ञानिक परिषद के हुलिकल नटराज सर, एक बच्चों का एक प्रोग्राम हो गया. उसमें एक हुलिकल नटराज जी और 1000 स्वामी जी को 1000 बच्चे आ रहे हैं स्कूलों से और 500 सार्वजनिक लोग. वो क्वेश्चन पूछ सकते हैं कि आपको क्या प्रॉब्लम है, ये भूत प्रेत, ये अंधविश्वास, उसके बारे में जो भी आपको मुक्त क्वेश्चन पूछने के लिए मुक्त रहेगा. उस दिन पूरे दिन सभी बच्चे प्रश्न पूछ सकते हैं, इसके बारे में विचार कर सकते हैं. ऐसा एक प्रोग्राम रखा हुआ है. और शाम 4 बजे सुबह सर्कल से पाटिल कन्वेंशन हॉल तक सभी जाति, सभी धर्म के लोग मिलकर एक पादयात्रा जा रहा है. वो उसमें सभी लोग को यही बताना है कि हमारे यादगिरी में भाईचारा है. सभी जिलों में दूसरे संगठन करे तो भी यादगिरी में सहमत वेदी किसी जात पात नहीं, एक संगठन, एक धर्म निरपेक्षता से चल रहा है, बल्कि एक पैगाम हमको भाईचारे का प्रोग्राम देना है.
इस भाईचारे के प्रोग्राम में आप जितने लोग शिरकत कर सकते हैं, शिरकत करके हमारे प्रोग्राम को कामयाब बनाइए। इसको एक ऐसे सोच रखने वाले हमारे स्वामी जी के साथ सभी लोग आप हाथ जोड़ाकर एक अच्छा प्रोग्राम दीजिए बोल के आप सभी को मैं हार्टली कार्यक्रमों को वेलकम करके मेरे दो बात को ಮತ ವೇದಿಕೆ ಯಾದಗಿರಿ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು 4/9/2025 ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11ರವರೆಗೆ ನಡೆಸಲಾಗುತ್ತಿದೆ. ಮುಂಜಾನೆ 10 ಗಂಟೆಗೆ 10ವರೆಗೆ ಸಂವಾದ ಕಾರ್ಯಕ್ರಮ, ನಂತರ ಮಧ್ಯಾಹ್ನ ಅಭಿಯಾನ ಮತ್ತು ರಾತ್ರಿ ಸಂದರ್ಭದಲ್ಲಿ ನಾಟಕ ಮತ್ತು ಶರಣರ ಮಾತುಗಳು ಇರುತ್ತವೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ನಮಸ್ಕಾರ.